ಇವತ್ತು ಹೋಳಿ ಹುಣ್ಣಿಮೆ ಮತ್ತೊಂದು ಕಡೆ ಇವತ್ತು ಈ ಒಂದು ವರ್ಷದ ಮೊದಲನೇ ಚಂದ್ರಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣದಿಂದ ರಕ್ತ ಚಂದಿರ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಒಂದು ಕಡೆ ಹೋಳಿ ಹಬ್ಬ, ಇನ್ನು ಇವತ್ತು ಚಂದ್ರಗ್ರಹಣ ಕೂಡ ಭಾರತದಲ್ಲಿ ಗೋಚರ ಆಗುತ್ತೆ. ಇವತ್ತು ಭಾಗಶಃ ಚಂದ್ರಗ್ರಹಣ, ಹಾಗಾಗಿ ಬಾನಂಗಳದಲ್ಲೂ ಕೂಡ ರಕ್ತ ಚಂದಿರವನ್ನ ನೋಡಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೂಮಿಗೂ ಬೆಂಕಿಯುಂಗುರ ಗ್ರಹಣ ಪರಿಣಾಮ ರಾಜ್ಯದ ಹಲವು ದೇವಸ್ಥಾನಗಳು ಬಂದ್ ಮಾಡಲಾಗಿದೆ. ಬೆಂಗಳೂರಿನ ಕಾಡುಮಲ್ಲೇಶ್ವರ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ಬನಶಂಕರಿ ದೇವಸ್ಥಾನ, ದೊಡ್ಡ ಗಣಪತಿ ದೇವಾಲಯ, ಅದಾದ ನಂತರ ಅಣ್ಣಮ್ಮ, ಗವಿಗಂಗಾದೇಶ್ವರ ದೇವಸ್ಥಾನ, ಹೀಗೆ ಹಲವು ದೇವಾಲಯಗಳನ್ನು ಇದೀಗ ಕ್ಲೋಸ್ ಮಾಡಿರುವಂಥದ್ದು. ಒಂದೊಂದು ಕಡೆ ಒಂದೊಂದು ಸಮಯದಿಂದ ಕ್ಲೋಸ್ ಮಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ವಿನೂತಾ ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯಾದ್ಯಂತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮುಖ ದೇವಾಲಯಗಳನ್ನು, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಜೊತೆಗೆ ಸಾಕಷ್ಟು ಸಮಯದ ಬದಲಾವಣೆಗಳನ್ನು ಮಾಡಿರುವುದನ್ನು ಕಾಣಬಹುದು. ಇದೀಗ ನಾವು ಪ್ರಸ್ತುತವಾಗಿ ಬೆಂಗಳೂರಿನ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ. ಇದೀಗ ಇದರ ಬಗ್ಗೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೋಣ. ಗುರುಗಳೇ, ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು? ಮೊದಲನೇದಾಗಿ ಸ್ವಯಂ ವ್ಯಕ್ತ ಸ್ವರೂಪಾಯ ಸರ್ವಾರ್ಥ ಸುಖದಾಯನೇ ನಿತ್ಯ ಕಲ್ಯಾಣ ತೃಪ್ತಾಯ ಮಾಲೋಲಾಯಸ್ತು ಮಂಗಳಂ. ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಇವತ್ತು ಬೆಳಗಿನ ಜಾವ ಇವತ್ತು ಎರಡು ವಿಶೇಷ ನರಸಿಂಹ ದೇವಸ್ಥಾನದಲ್ಲಿ. ಒಂದೇನಪ್ಪ ಅಂದರೆ ಇವತ್ತು ಕದ್ರಿ ಪೌರ್ಣಿಮೆ ಅಂತೇಳಿ ಹೇಳ್ಬಿಟ್ಟು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಬೇಕಾದಷ್ಟು ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಇವತ್ತಿನ ದಿವಸ ಬ್ರಹ್ಮೋತ್ಸವ ನಡೀತಾ ಇರುತ್ತೆ ಮೊದಲನೇದಾಗಿ. ಆದ್ದರಿಂದ ಇವತ್ತು ಬೆಳಗಿನ ಜಾವ ಅದರಂಗವಾಗಿ ಹಾಗೂ ಕೇತುಗ್ರಸ್ತ ಚಂದ್ರಗ್ರಹಣದಿಂದಾಗಿ ಬೆಳಗಿನ ಜಾವ 5:30-6 ಗಂಟೆಗೆ ಅಭಿಷೇಕ ಆಗೋಯಿತು. 8 ಗಂಟೆ ಒಳಗಡೆ ಮಹಾಮಂಗಳಾರತಿ ಆಯಿತು. ಅದಾದ ನಂತರ ಭಕ್ತಾದಿಗಳೆಲ್ಲ ಯಥಾವಿಧಿಯಾಗಿ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಜನ ಬರ್ತಾರೆ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಎಲ್ಲ ದೇವರಾಯನದುರ್ಗದಲ್ಲಿ ಬ್ರಹ್ಮೋತ್ಸವ ಇವತ್ತಿನ ದಿವಸ. ಹೀಗೆ ಅನೇಕ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಇವತ್ತು ಬ್ರಹ್ಮೋತ್ಸವ ಇರೋದರಿಂದ ಇಲ್ಲಿಗೆ ವಿಶೇಷವಾಗಿ ಜನಗಳೆಲ್ಲ ಬಂದು ಇವತ್ತಿನ ದರ್ಶನ ಮಾಡ್ಕೊಂಡು ಹೋಗೋಕೆ ಬರ್ತಾರೆ. ಈ ಗರ್ಭಿಣಿ ಸ್ತ್ರೀಯರಿಗೆ ಭಾಳ ನಿಷಿದ್ಧವಾಗಿರ್ತಕ್ಕಂಥ ಸಮಯ ಇದು. ಯಾಕಂದರೆ ಇದು ನೀವು ನೋಡ್ದಂಗೆ ಕೆಲವು ಮಕ್ಕಳೆಲ್ಲ ಅಂಗವಿಕಲರಾಗಿ ಹುಟ್ಟುತ್ತಾರೆ. ಈ ಅಂಗವಿಕಲರಾಗಿ ಹುಟ್ಟತಕ್ಕಂಥದ್ದು ಯಾಕಪ್ಪ ಅಂತ ಹೇಳಿದಾಗ ಈ ಒಂದು ಗ್ರಹಣ ಸಮಯದಲ್ಲಿ ಆ ಹೆಣ್ಣುಮಕ್ಕಳುಗಳು ಗರ್ಭಿಣಿ ಆಗಿರ್ತಕ್ಕಂಥವ್ರು ಹೊರಗಡೆ ಬರಬಾರ್ದು. ಆ ರೇಸ್ ಯಾವಾಗ ಬಿದ್ದಾಗ ಏನಾಗುತ್ತೆ, ಆ ಹೊಟ್ಟೆನಲ್ಲಿರ್ತಕ್ಕಂಥ ಮಗುಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಅವ್ರು ಹೊರಗಡೆ ಬರಬಾರ್ದು ಅಂತೇಳಿ ಹೇಳ್ಬಿಟ್ಟು ಶಾಸ್ತ್ರ ಹೇಳ್ತಾ ಇದ್ದೀವಿ. ಇನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಗರ್ಭಿಣಿ ಸ್ತ್ರೀನ ಒಳಗಡೆ ಇಟ್ಬಿಟ್ಟು ಅವ್ರ ಮೇಲೆ ಒಂದು ಕತ್ತಲೆ ಮನೆಯಲ್ಲಿ ಇಟ್ಬಿಟ್ಟು ಅವರು, ನಾನು ನೋಡ್ದಂಗೆ ಒಂದು ಕತ್ತಲೆ ಮನೆಯಲ್ಲಿ ಇಡ್ತಾಯಿದ್ರು. ಭಾಳ ಜನ ಯಾಕೆ ಹಿಂಗೆಲ್ಲ ಮಾಡ್ತಾರೆ, ಇದೆಲ್ಲ ಸರಿ ಇಲ್ಲ ಅಂತೇಳಿ ಹೇಳ್ಕೊಂಬಂದರು. ಅದರ ಅನುಭವ ಅವ್ರಿಗೆ ಆಗ್ತಾಯಿದೆ ಇವಾಗ. ಆದ್ದರಿಂದ ಅದನ್ನು ಹಂಗೆ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಒಂದು ಶಾಸ್ತ್ರ ಇರ್ತಕ್ಕಂಥದ್ದು. ಮಕ್ಕಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆ ಇದರಿಂದ ಇಲ್ಲ. ಮಕ್ಕಳು ಹುಟ್ಟುಬಿಟ್ಟಿದ ಮೇಲೆ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆ ಇಲ್ಲ. ಆದರೆ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಇದು ಭಾಳ ನಿಷಿದ್ಧವಾಗಿರ್ತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ಯಾವುದೇ ಆಹಾರವನ್ನು ಯಾಕಂದರೆ ಈ ಸಾಮಾನ್ಯವಾಗಿ ನಿತ್ಯಗಟ್ಟಲೆ ಹೇಗೆ ನಾವು ಊಟ ಮಾಡ್ತಾ ಇರ್ತೀವಿ, ಅದು ನಮ್ಗೆ ಜೀರ್ಣವಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಈ ಬಾರಿಯ ಗ್ರಹಣ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಜೊತೆಗೆ ವೈಜ್ಞಾನಿಕವಾಗಿ ಕೂಡ ಸಾಕಷ್ಟು ಮಹತ್ವವನ್ನು ಹೊಂದಿರುವಂಥದ್ದು. ಗುರುಗಳು ತಿಳಿಸಿರುವಂತೆ ನೀವು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವ ಜೊತೆಗೆ ಜಪ ತಪಗಳನ್ನು ಮಾಡ್ತಾ ದೇವರ ಕೃಪೆಗೆ ಪಾತ್ರರಾಗಿ ಒಂದು ಗ್ರಹಣದ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಇಲ್ಲಿ ಚಂದ್ರಗ್ರಹಣ ಇರಲಿ ಅಥವಾ ಸೂರ್ಯಗ್ರಹಣ ಇರಲಿ, ಇಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವೊಂದು ಪದ್ಧತಿಗಳಿದ್ದಾವೆ. ಹಾಗಾಗಿ ಕೆಲವೊಂದು ಪದ್ಧತಿಗಳನ್ನು ಅಥವಾ ಕೆಲವೊಂದು ಶಾಸ್ತ್ರಗಳನ್ನು ಈ ಹಿಂದೆಯೂ ಕೂಡ ಫಾಲೋ ಮಾಡಲಾಗ್ತಾ ಇದ್ದು, ಈಗಲೂ ಕೂಡ ಕೆಲವೊಂದು ಜನ ಅದನ್ನು ನಂಬೋದಿಲ್ಲ. ಆದರೆ ಫಾಲೋ ಮಾಡಿದ್ರೆ ಒಳ್ಳೆಯದು, ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಪ್ರಧಾನ ಅರ್ಚಕರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ.